ಇವತ್ತು ಕಾಂಗ್ರೆಸ್ನ ನಾಲ್ಕು ಪ್ರಭಾವಿ ಸಚಿವರು ಅವರೇ ಕೂತು ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಇಟ್ ಇಸ್ ಪಿಂಚಿಂಗ್ ದೆಮ್. ಒಂದು ಎರಡನೇದಾಗಿ ಸಿದ್ದರಾಮಯ್ಯನವರು ಯಾವತ್ತೂ ಕೂಲಾಗಿ ಮಾತಾಡುವಂಥವ್ರು ಇವಾಗ ಅವರು ಪತ್ರಕರ್ತರ ಜೊತೆ ಮಾತಾಡುವಂಥ ಒಂದು ಸಮಯವನ್ನು ನೋಡಿ ಅವರು ಅವರ ಕೂಲನ್ನು ಕಳ್ಕೊತಾ ಇದ್ದಾರೆ. ಅಂದರೆ ಸಮ್ವೇರ್ ಇಟ್ ಈಸ್ ಪಿಂಚಿಂಗ್ ದೆಮ್. ಇವಾಗ ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ. ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಆನ್ ದ ಫ್ಲೋರ್. ಅವ್ರೇನು ಹೇಳಿದ್ದಾರೆ, 90 ಕೋಟಿ 89.69 ಕೋಟಿ ಹಗರಣ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಅಂದರೆ ಹಗರಣ ಅಂತೂ ಫಿಕ್ಸ್ ಆಗಿದೆ ಅಂತ. ಅವ್ರೇನು ಮಾಡ್ತಿದ್ದಾರೆ, ಅಧಿಕಾರಿಗಳನ್ನ ಇಂಪ್ಲಿಕೇಟ್ ಮಾಡುವಂತ ಟ್ರೈ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಮಿನಿಸ್ಟರ್ಗಳು ಇನ್ವಾಲ್ವ್ ಆಗಿದ್ದಾರೆ. ಸ್ವತಃ CM ಅವರ ಕೈಯಲ್ಲಿ ಹಣಕಾಸು ಇಲಾಖೆ ಇರೋದ್ರಿಂದ ಅವರು ಕೂಡ ಇದಕ್ಕೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅವರು ಕೂಡ ಹೊರಬೇಕಾಗುತ್ತೆ, ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ನಂಬರ್ 2, ರಿಕವರಿ ಆಗದೆ ಇರುವಂಥ ಹಣ 47 ಕೋಟಿ ಹಣ ಅಕೌಂಟಲ್ಲಿಲ್ಲ, ಅದು ರಿಕವರಿ ಆಗಿಲ್ಲ. ಈ ಹಣ ಎಲ್ಲಿಗೆ ಹೋಯ್ತು ಹಾಗಾದರೆ ಅಲ್ವಾ? ಪ್ರಶ್ನೆ ಕೇಳಬೇಕಾಗತ್ತಲ್ವಾ, ಇವರು ಉತ್ತರ ಕೊಡಬೇಕಾಗತ್ತಲ್ವಾ, ಎಲ್ಲಿಗೆ ಹೋಗಿದೆ ಆ ದುಡ್ಡು? ಅಂದರೆ ಹಗರಣ ಆಗಿರೋದು ಗ್ಯಾರಂಟಿ ಆಯಿತು. ಇವಾಗ ED ಯಾವಾಗ ಎಂಟ್ರಿ ಆಗುತ್ತೆ ಇಂಥ ಕೇಸ್ಗಳಲ್ಲಿ? ನಾರ್ಮಲಿ ಏನಂತ ಹೇಳಿದ್ರೆ ಮನಿ ಲಾಂಡ್ರಿಂಗ್ ಯಾವಾಗ ಆಗುತ್ತೆ ಹಾಗೂ ಸಾರ್ವಜನಿಕ ಹಣ ಯಾವಾಗ ದುರ್ಬಳಕೆ ಆಗುತ್ತೆ ಅಲ್ಲಿ ED ಎಂಟ್ರಿ ಆಗುತ್ತೆ. ಇಲ್ಲಿ ಸಾರ್ವಜನಿಕ ಹಣನೂ ದುರ್ಬಳಕೆ ಆಗಿದೆ, ಮನಿ ಲಾಂಡ್ರಿಂಗ್ ಕೂಡ ಆಗಿದೆ. ಆದ್ರಿಂದಾಗಿ ED ಎಂಟ್ರಿ ಆಗೋದ್ರಲ್ಲಿ ಏನು ತಪ್ಪಿದೆ? ಆದರೆ 4 ಮಿನಿಸ್ಟರ್ಗಳು ಕೂತ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡಿ ಈ ಒಂದು ಪ್ರಕರಣದ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ BJPಯ ಹೋರಾಟಗಳು, ನಾವು ಕೇಳ್ತಿರೋ ಪ್ರಶ್ನೆಗಳು ಎಲ್ಲ ಅವರಿಗೆ ಸಮ್ವೇರ್ ಇಟ್ ಈಸ್ ಪಿಂಚಿಂಗ್ ದೆಮ್.